ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ನರಸಿಂಹ. ಹಲೋ ನರಸಿಂಹ. ಬೇರೆ ನಂಬರಿಗೆ ಮಾಡಿನು. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದೇನು ಟೀ ಕುಡ್ದು ಎಲೆ ಅಡಿಕೆ ಹಾಕಿ ಕೊಟ್ಟಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹಾ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನಾನು ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗ್ರಿ, ಕೂಲಿ ಹೋಗುವ, ಅದು ಗಾರ್ಮೆಂಟ್ಸ್ ಹೋಗುವ, ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ನೀನ್ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗವಾಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ, ದಿನಸಿ ಅಂಗಡಿ, ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಏನ್ ಬಂದು ಹೇಳು? ನನ್ನ ಜೀವನ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ತು ನಾನು ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು. ಹಿಂಗೆ ಹಿಂಗೆ ಮಾಡೋದು ಯಾರಿಗೆ? ಯಾವ ಊರ ಒಂದು? ಯಾರ್ದು? ಹಿಂಗೆ ಹಂಗ್ ಮಾಡಿ ಮಗ ಕೊಟ್ಟ ಇರೋರು ಬಳ್ಳಾಪುರ ನರಸಿಂಹರಾಜು BN. ಓಯ್ ಮುಂತು ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ, ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಏನು? ಈಗ ನನ್ಗೆ ಮದುವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ. ಹ್ಞೂ ಅಂತ ಒಪ್ಕೊ. ನಿಜ ಸುಮ್ನೆ ಇಲ್ಲ, ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನು ಒಪ್ಕೊಳ್ಳೋದ ಗೊತ್ತಲ್ಲ, ಅಕ್ಕಪಕ್ಕ ಯಾರು ಅವರೇ ಅಂತ. ನನ್ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳು ಮಾಡಿ ನಂಗೊಂದು ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದು ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದು ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ಅಯ್ಯೋ, ನೀನ್ ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಕೆಟ್ಟೆ ಶಿವ ಪರಮಾತ್ಮ. ಯಾಕಪ್ಪ ಇಂಥದ್ನೆಲ್ಲ ಭೂಮಿ ಮೇಲೆ ತೋರಿಸಿ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನು ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಮುಚ್ಚೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡುವಾಗಿದ್ದೆ. ಜೀವನ ಮಾಡೋದ್ ಹೆಂಗೆ? ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನು ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದು ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದು ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ. ನೀನ್ ಆರಾಮಾಗಿ ನೀನ್ ಎಲ್ಲನ್ನ ಇರು. ನಿನ್ ಮಕ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗೆ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಳ್ನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ, ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ.
ಹಾ ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗೆ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ಹಾ ಹಾ ನೀನೇ ಆಯ್ತು ಹಾಂ ಆಯ್ತು. ನಾಳೆ ಎಲ್ಲ ಸ್ನಾನ ಮಾಡ್ಕೊಂಬಿಟ್ಟು ಹಾಂ ಅವರು ಕರ್ಕೊಂಡು ಹಾಂ ನಂದಿ 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 ಬೆಟ್ಟಕ್ಕೆ ಬರ್ರಿ. ಹಾಂ ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನು ಇದುವರೆಗೂ ಮಾಡಿರೋದು ಸಾಕು, ಮಾಡಿ ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ದು ಇನ್ನೂ ಮಾಡ್ತೀಯಾ? ಹಾ ಸರಿಯಾಗಿ ಮದುವೆ ಮಾಡ್ತೀನಿ. ಏನಿಲ್ಲ ಇನ್ ಜೀವಮಾನದಾಗೆ ಹಾಂ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದರೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದರೆ ಯಾಕೆ ನೀನು ನನಗೆ ಮೋಸ ಮಾಡೋಗ್ಲಿಲ್ವಾ? ಹುಚ್ಚಿಗೆ ಬಾಯಿ ಉಗಿರ ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೇವೆ ಬಾಯಿಗೆ ಹೋಗ್ತಾ ಹುಡುಗದೆ ಅದು. ಅಲ್ವಾ? ಹಲೋ ನೋಡು, ಮಾತಾಡು ಅಂದ್ರೆ ಕ್ಲೀನಾಗ. ಹುಡುಗರ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯಾ? ನಿನ್ನಂತ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ. ನೋಡು, ಅಲೋ ಹಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಅಲೋ ನರಸಿಂಹ, ಓ ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ ಅಂತ ಎಲ್ಲ ಒಂದು ಕಾಯಿನ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಹಲೋ 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 ನರಸಿಂಹರಾಜ್ ಅವರೇ, ನಾವು ನಿಮ್ಮ ಅಭಿಮಾನಿ. ನನ್ನೇನು ಇವ್ರು ಚಪ್ಪಳೆ ಬಡ್ಕಂತ ಗೊಜ್ಜಿಗ್ರು ಮಾಡ್ಕೊಂಡಿದ್ರ. ನೀವು ಅದೇನ್ ಹೆಂಗ್ ಮಾತಾಡ್ತೀರಾ? ಆಮೇಲೆ ಲಾಸ್ಟಿಗೆ ಕೆರ ತಗೊಂಡ್ ಹೊಡ್ದಂಗ್ ಮಾತಾಡ್ತೀರಾ? ಫಸ್ಟ್ ತಗೊಂಡೋಗಿ ಸಿಂಹಾಸ್ ಮೇಲೆ ಕುಂಡಿಸ್ದಂಗ್ ನೂಕಿ ಅಲ್ಲಿಂದಾನೆ ಕಾಲಿಗೆ ಎಡಗಾಲ ಒದ್ದಂಗ್ ಮಾತಾಡ್ತೀರಾ ಲಾಸ್ಟ್ಗೆ. ಸರ್, ನಾನು ಟಿಪ್ಟೂರಿಂದ ಸುಹಾಸಿನಿ ಅಂತ. ಅಲ್ಲಮ್ಮ, ನೀವು ಹಿಂಗೆ ಫಸ್ಟ್ಗೆ ಒಳ್ಳೆ ತಂದಾಗ ಮಾತಾಡಿ ಲಾಸ್ಟ್ಗೆ ಮೆಟ್ನಾಗ ಹೊಡ್ದಂಗ್ ಮಾತಾಡ್ತಿರಲ್ಲ. ನಮಗೆ ಗೊತ್ತಿಲ್ಲ, ನಾವು ಬೇರೆಯವರು. ನಮಗೆಲ್ಲ ಅವೆಲ್ಲ ಗೊತ್ತಿಲ್ಲ, ನಾವು ಬೇರೆಯವರು. ಈಗ ಯಾರು ಅಣ್ಣಾರ್ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು. ನಮಗೆ ಗೊತ್ತಿಲ್ಲ. ಅಲ್ಲ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸ್ಗಳಿಂದ ಸೌಂಡ್ ಕೊಟ್ರಿ ಲಾಸ್ಟ್ಗೆ ಅಂತ ಮಾತಾಡಿರೋರು. ನೀನಂತ ಲುಚ್ಚನನ್ ಮಗ ಅಂತ ಅಂದೋದ್ರು ಅವರು. ನಾನ್ ನಿಮ್ಮ ಅಭಿಮಾನಿ. ಯುರೋಪಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿದಿರಲ್ಲ. ಓ ಮಾಡಿದೀನಿ, ತುಂಬಾ ಚೆನ್ನಾಗಿತ್ತು. ನೀವು ತುಂಬಾ ಚೆನ್ನಾಗಿದ್ದೀರಾ. ಮೊದ್ಲೇ ಏನ ಭಯಂಕರ, ಇವಾಗಲೇ ಬೈದ್ಬಿಡಿ. ಸೌಂಡ್ ಕಮ್ಮಿ ಐತೆ, ಆಮೇಲೆ ಜ್ವರ ಕೊಟ್ಟಾಗ ಆಮೇಲೆ ನೀವು ಹಂಗೆ ಉಗ್ಗಿರ್ತೀರ. ಇದು ಎಲ್ಲಾ ತರ ಹೇಳಲ್ಲ ಸರ್. ಹೇಳಮ್ಮ, ನೀವು ನಿಮ್ಮ ಹೆಸರೇನಕ್ಕ? ಏನವ? ಸುಹಾಸಿನಿ. ಸುಹಾಸಿನಿ. ಏನ್ ಓದ್ತಾ ಇದೆಯಾ ಅಮ್ಮ? ಬಿಕಾಂ ಮಾಡ್ತಾ ಇದ್ದೀನಿ. ನಮ್ಮ ಮಗಳು ಬಿಕಾಂ ಓದ್ತಾ ಇರೋದು ಪಾಪ. ನೀವು ನಮ್ಮ ಮನೆ ಬರ್ರಿ ಒಂದ್ಸತಿ. ಯಾಕಮ್ಮ ಮನೆ ತಕ್ಕವೆಲ್ಲ ನಾವೇನಿಲ್ಲ. ನಮ್ಮ ಮನೆ ತಕ್ಕ ಏನಿಲ್ಲ ಬಿಡಿ. ಎಷ್ಟು ಅಭಿಮಾನ ಐತ್ರಲ್ಲ ಅಷ್ಟೇ. ನಿಮ್ಮಂತರು ನಾವಂತ ಮನೆಗೆ ಬರ್ಬೇಕು, ಅಭಿಮಾನಿಗಳ ಮನೆಗೆ. ನಾವು ಅಭಿಮಾನಿನೂ ಅಲ್ಲ ಯಾವ್ದು. ಈ ಎಲ್ಲ ಓಡಾಡಕ್ ಬಸ್ ಚಾರ್ಜ್ ಕಾಸೆ ಇಲ್ಲ. ಇನ್ನು ಅಲ್ಲಿಗೆ ಅಲ್ಲಿಗೆ ನೆಂಟ್ರ ಬರೋಣ ನಾವು. ನಮ್ಮ ಅಣ್ಣ ಮಾತಾಡತ್ ನೋಡಿ, ಅವರು ನಿಮ್ಮ ಅಭಿಮಾನಿ. ಕೊಡವ. ಅಲೋ ಅಣ್ಣ. ಇಡನ್ರ ಅಣ್ಣ, ನಾನಣ್ಣ ಅವ್ರ ಅಪ್ಪಾಜಿ ಸುಹಾಸಿನಿ ಇರ್ತದೆ ಡ್ಯಾಡಿ. ಏನ್ ಸ್ವಾಮಿ, ಮಳೆ ಅದು ಚೆನ್ನಾಗ್ ಆಯ್ತು ಸ್ವಾಮಿ? ಸರ್ ಚೆನ್ನಾಗಿದೆ. ನಿಮ್ದು ತುಮಕೂರು ತಾಲೂಕಾ? ಅದೇ ಒಂದ್ ಸ್ವಲ್ಪ ಎಲ್ಲ ಮೂಗ್ ಒಣಗ್ತಾವ. ತೆನೆ ಬಂದೈತೆ. ಆಮೇಲೆ ಆರಂಭ ಪರವಾಗಿಲ್ಲ, ಒಂದ್ ಮುಕ್ಕಾಲು ಭಾಗ ಆರಂಭ ಆಗೈತಿ ಸಲ. ನಿಮ್ದು ವ್ಯವಸಾಯನ ಏನ್ ಸರ್? ಅಫ್ಷಿಯಲ್ಲ, ಗೌರ್ಮೆಂಟ್ ಅಫ್ಷಿಯಲ್ಲ? ಅಫ್ಸಿಯಲ್ಸ್ ಏನಿಲ್ಲ, ಗೌರ್ಮೆಂಟ್ ಅಫ್ಸಿಯಲ್ಸ್ ಇಲ್ಲ, ಏನು ಇಲ್ಲ. ಇದು ವ್ಯಾಪಾರ, ತರಕಾರಿ ಅಂಗಡಿ, ಒಂದ್ ಅಂಗಡಿ ಐತಿ ಸುಮಾರತ್ತು. ಸರ್, ನೀವು ಇದ್ರು ನಿಜವಾಗ್ಲೂ ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್. ಐ ಲೈಕ್ ಇಟ್. ಆಯ್ತು ಸ್ವಾಮಿ. ಅಲ್ಲ, ತುಂಬಾ ನೀವು 6 ಪ್ಯಾಕ್ ಮಾಡಿಸಿ ಬರ್ಸಿದ್ದೀರಲ್ಲ. ಸಿಗ್ಬೇಕು ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರ, ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದ್ದೀರಲ್ಲ. ಏನೇ ಜಿಮ್ಗೆ ಹೋಗ್ತೀರಾ? ಜಿಮ್ ಇಲ್ಲ, ಏನಿಲ್ಲ ಸ್ವಾಮಿ. ಮೊದ್ಲು ಒಂದೊಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ, ಎಣ್ಣೆ ಕುಡಿತಿದ್ದೆ. ಡ್ರಿಂಕ್ಸ್ ಮಾಡ್ತಿದ್ದೆ. ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಈಗ ಒಂದ್ 2 ವರ್ಷ 3 ವರ್ಷದಿಂದ ಸಣ್ಣಗಿದ್ದೆ. ಇದಕ್ಕಿದ್ದಂಗೆ ಹಂಗಾಯ್ತು ಸ್ವಾಮಿ. ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ. ಸರ್ ನರಸಿಂಹರಾಜ್ ಅವರೇ,
ಹ್ಞೂ ಸ್ವಾಮಿ. ನೀವು ಅಷ್ಟಪ್ಪ ಇದ್ದೀರಲ್ಲ, ಬಾತ್ರೂಮ್ ಹೆಂಗ್ ಹೋಗ್ತೀರಾ? ಅದೇ ಮಾಮೂಲಿ ಬಾತ್ರೂಮ್ಗೆ ಹೋಗ್ತೀವಿ ಸ್ವಾಮಿ. ಹಿಂದಗಡೆ ಮುಂದಗಡೆಯಿಂದ ತೊಳ್ಕೊಂತ, ಮುಂದಗಡೆ ನೀರು ಹಚ್ಕೊಳ್ಳೋದು, ಹಿಂದಗಡೆ ತೊಳ್ಕೊಳ್ಳೋದು. ನಾವೇನು ಅಷ್ಟದಪ್ಪ ಏನಿಲ್ಲ ಸ್ವಾಮಿ, ಹಂಗೇನಿಲ್ಲ, ಸುಮಾರಾಗಿದ್ದೀವಿ. ಅಲ್ಲ, ಕೈ ಎಟ್ಕೂತಾ? ಎರ್ಚ್ಕೊಂತೀವಿ ನೀರ್ ಹರ್ಚ್ಕೊಂತೀನಿ, ಹಿಂಗೆ ದಬ್ಬ ಪರ್ ಹಿಂಗೆ ಹರ್ಚ್ಕೊಂಡ್ರೆ ಅಲ್ಲಿ ಬತ್ತವೆ ಹಿಂದಗಡೆಯಿಂದ ತೊಳ್ಕೊಂತೀನಿ ಸ್ವಾಮಿ. ಅಲ್ಲ, ಮುಂದ್ಗಡೆಯಿಂದ ಕೈ ಇಕ್ಕಿದ್ರೆ ಎಟ್ಕೋತೈತೆ ನಿಮ್ಗೆ? ಮುಂದಗಡೆಯಿಂದ ಇಲ್ಲ ಸರ್, ಹಿಂದಗಡೆಯಿಂದ ಎಡಗೈಲಿ ಹಿಂಗ್ ಅಂತೀನಿ, ಮುಂದಗಡೆ ಚೊಂಬಗೆ ಹಚ್ಕೊಂತೀನಿ. ಕೆಳಗಡೆಯಿಂದ ಕೈ ಹೋಗಲ್ಲ ಹಂಗಾರೆ? ಕೈ ಅದೆಲ್ಲ ನಾವು ಚೆಕ್ ಮಾಡಕ್ಕಾಗುತ್ತೆ. ಬರಬರ ಹಿಂಗಂದು ಹೊಟ್ಟೆ ನೋವಾಗತೈತಿ, ಎದ್ದಾಳ್ತೀವಿ ಸ್ವಾಮಿ. ಅಲ್ಲ ಸರ್, ಎಲ್ಲಾರು ಮುಂದ್ಗಡೆಯಿಂದ ಕೈಗೆ ತೊಳ್ಕಡೆ, ನೀವೇನ್ ಹಿಂದ್ಗಡೆಯಿಂದ ಕೈಗೆ ತೊಳ್ಕೊಂತೀರಾ? ಎಟ್ಗಲ್ಲ ಸ್ವಾಮಿ, ಮುಂದಗಡೆ ಎಟ್ಗಲ್ಲ. ಹಂಗಾಗಿ ಏನ್ ಅನುಭವ ಇರೋದು ಕೇಳಿಬೇಕಾರೆ ನಾವ್ ಒಬ್ರೇ ಅಲ್ಲ, ಬೇಜಾನ್ ಜನ ಆತರ ಪಜಿತ್ ಬೀಳ್ತಾರೆ. ನೀವ್ ಒಂದ್ ಕೆಲ್ಸ ಮಾಡ್ರಿ, ಓ ಬಾತ್ರೂಮ್ಗೆ ಹೋಗಿ ಬಂದು ನಿಮ್ ಮನೆಯ ಕೈಲಿ ಯಾರ ಕೈಲ ನೀರು ಇಸ್ಕೊಂಡು ತೊಳ್ಕೊಳ್ಳಿ. ಮಕ್ಳು ತೊಳ್ಕೊಂತಾರ, ಆತರ ತೊಳ್ಕೊಳ್ಳಿ. ನಮ್ಮ ಆರೇನು 40-43 ವರ್ಷ ಸ್ವಾಮಿ ನಮ್ಗೆ. ಯಾರನ್ನ ತಿಕ್ಕೂಗಿಲ್ವ್ರ ನಮ್ಗೆ ಹೋಗಿ ತಿಕ್ಕ ತೊಳಿದೆ ಅಂದ್ರೆ? ಅಲ್ಲ ಸರ್, ತೊಳಿರಿ ಅಂತ ಬೇಡ್ರಿ, ನಿಮ್ ಮನೆಯ ಕೈಲಿ ನೀರು ಇಸ್ಕೊಳ್ರಿ, ನೀವು ಹಂಗೆ ತೊಳ್ಕೊಳ್ಳಿ ನಿಂತ್ಕೊಂಡು ಅಂತ ಅಂದಿದ್ದು ಅಷ್ಟೇ. ಅವರು ಈಗ ಅಲ್ಲೇ ಅವ್ರದ್ದು ಮಕ್ಳು ಮರಿ ದೊಡ್ಡವಾದ ಸ್ವಲ್ಪ BP. ನೀವು ಇದೇ ಸ್ವಾಮಿ ಮಗ ಇವಾಗೇನ ಎಂತದ ಡ್ಯಾನ್ಸ್ ಮಾಡಿದೀವಲ್ಲ ಬೆಟ್ಟದ ಮೇಲೆ, ಇನ್ನೊಂದ್ಸಲ ಡ್ಯಾನ್ಸ್ ಮಾಡೋ ಹೊಟ್ಟದಿ ಮಗ ಮುಸ್ನಿ ವರ್ಷ ಹೊರದು ಹೋಗ್ಬಿಡ್ತೈತಿ. ನಮ್ಮ ಮನೆಗೆ ಒಂದ್ ಸ್ವಲ್ಪ ಕೋಪ ಜಾಸ್ತಿ, BP ಐತ್ರಿ. ತೊಳಿ ಅಂದಾಗ ಜಾರಿ ಗಿಟ್ ಸ್ವಲ್ಪ ಆ ಕಡೆ ಬಿದ್ದಿರೋ ಮುಸ್ನಿ ಮೂಗು ಒಲ್ಮರಿ ಹಾಕೇಳ್ರಿ ಅಂತ ಹೇಳ್ರಿ. ಅಲ್ಲ ಟಿಪ್ತೋಡು ಕೊಪ್ರಿ ನಾಡಿನಾರ ನೀವು ಎಂತ ಮಾತಾಡ್ತೀರಾ? ಕಲ್ಪದ್ರ ನಾಡು. ನೀವು ನಿಮ್ಮ ಹೆಂಡತಿ ಜೊತೆ ಟಿಕ್ ಟಾಕೆ ಮಾಡಿಲ್ಲ, ಚೆನ್ನಾಗಿಲ್ವಾ? ಚೆನ್ನಾಗಿ ಒಂದ್ ಡ್ಯಾನ್ಸ್ ಮಾಡಿ ಹಾಕ್ರಿ. ಹಂಗಂತ ಇವಾಗೆಲ್ಲ ಒಂಚೂರು ಮನೆಗೆ ಇಲ್ಲಿ ಒಂದ್ ಸ್ವಲ್ಪ ಕೋಪ, ನಾವೇನು ಬದುಕು ಬಾಳ ಮಾಡಲ್ಲ, ಎಲ್ಲ ಅವ್ರು ಮಾಡೋದಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಅವ್ರು ಹೇಳ್ದಂಗೆ ಕೇಳ್ಬೇಕು ಸ್ವಾಮಿ ಅಷ್ಟೇ. ಟಿಕ್ ಟಾಕ್ ಮಾಡಿ ಅವ್ರ ಜೊತೆಗೆ. ಹಂಗಂದ್ರೆ ಅದೇ ಅವ್ರ ಜೊತೆ ಸೇರ್ಕೊಂಡು ನೀವಿಬ್ರು ಡ್ಯಾನ್ಸ್ ಮಾಡೋದು. ಹಂಗಂದ್ರೆ ಚಾತೆ ಆಚೆ ಬರ್ತದ. ಇದು ಇಲ್ಲಿ ಗೊತ್ತಿಲ್ರ ನಮ್ ಬಗ್ಗೆ ಸ್ವಲ್ಪ. ನಾವು ಇಲ್ಲಿ ಮನೆಗೆ ಮಕ್ಳು ಮರಿ ದೊಡ್ಡವು ಹಂಗೆಲ್ಲ ಹೇಳಕ್ ಆಗಲ್ಲ. ಅಲ್ಲ ಸರ್, ಡ್ಯಾನ್ಸ್ ಮಾಡೋದಕ್ಕೆ ಏನ್ ಸರ್? ನಿಮ್ಗೆ ಹೇಳಕ್ ಅದೇ ನಿಮ್ಮಂಗೆ ಯಾವ್ದು ಏನೋ ಸ್ವಲ್ಪ ಶ್ರೀಮಂತ ಹಂಗೆ ಹಿಂಗೆ ಕಾರು ಪಾರಾಗ ಓಡಾಡಿ ನಾವೇನ ಗೌರ್ಮೆಂಟ್ ಕೆಲಸದಾಗೆ ಇದ್ದು ಎಂತದ ಇದನ್ ಟಿಕ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತಿಲ್ವ ಹಂಗೆ ಹಿಂಗೆ ಅಂತ ಅನ್ಬೋದು. ನಾವ್ ಹಂಗೇನ ಅನ್ಎಜುಕೇಶನ್ ಮಾಡಿರೋರು, ಅಷ್ಟು ಓದಿಲ್ಲ, ಹಂಗೇನ ಮಾಡ್ದು ಅಂತಂದ್ರೆ ಯಾವತ್ತವ ನಮ್ಮ ಹಂಗೆ ಹಿಂಗೆ ಅಂತ ಸುಮ್ನೆ ಕ್ಯಾಟೆಗಳು ಆಗ್ತಾವ ಸ್ವಾಮಿ. ಟ್ಯೂಷನ್ ಕೊಳ್ತಾರ ಹುಡುಗರು ಬಾಯ್ ಹೇಳ್ತಾರ ನೋಡಿ, ಸುಹಾಸಿನಿ ಅವರೆಲ್ಲ ಟ್ಯೂಷನ್ ಕೊಳ್ತಾರೆ. ಬಾಯ್ ಹೇಳ್ರಿ. ಹಲೋ ಅಂಕಲ್, ಬಾಯ್. ಬಾಯ್ ಅಮ್ಮ, ಒಳ್ಳೇದಮ್ಮ, ಒಳ್ಳೇದು. ಚೆನ್ನಾಗಿ ಓದಿ ಅಮ್ಮ. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದ್ರು, ಒಬ್ನೇ ಇದ್ದೀನಿ. ಮತ್ತೆ ಮುಂದೆ ಏನ್ ಸಮಾಚಾರ? ಏನಿಲ್ಲ ಸ್ವಾಮಿ, ನಮ್ಮ ಮಕ್ಕಳು BCom ಫೈನಲ್ ಈ ಸಲ ಎಕ್ಸಾಮ್ ಬರೀತಾ ಇದ್ದಾರೆ. ಮಗರೊಬ್ರು HL ಹೋಗ್ತಾರೆ. HL ಅಂದ್ರೆ ಗವರ್ಮೆಂಟ್ ಅಲ್ಲ, ಇದು ಪ್ರೈವೇಟ್ ಟ್ರೈನಿಂಗ್, 1 ವರ್ಷ ಟ್ರೈನಿಂಗ್ ಏನೋ ಕೊಡ್ತಾರೆ, ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಅಂತಲ್ಲ. ಮಗನ್ಗೆ ಮದ್ವೆ ಮಾಡಿದ್ದೀರಾ? ಏನಿಲ್ಲ, ಮದ್ವೆ ಪದ್ವೆ ಏನಿಲ್ಲ. ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು, ಅದು ಸ್ವಂತ ಅವರ ಅತ್ತೆಯರ ನಮ್ಮ ಹೆಂಗಸರ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ. ಏನೋ ಅವ್ರವ್ರು ಹಣೆ ಬರ, ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗಲ್ಲ, ಅದ್ ಬಿಡಿ. ನೀವು ಮದ್ವೆಗ್ ಬಂದಿರೋ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ್ನ ಮಡಿಕೊಂಡು ಓಡಾಡೋ ತಪ್ಪಲ್ವಾ ಅದು? ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ. ಏನ್ ಹೇಳಿ? ಅಲ್ಲ, ನೀವು ಮದ್ವೆಗ್ ಬಂದಿರೋ ಮಕ್ಳು ಮಡಿಕೊಂಡು ನೀವೇ ಅವ್ರು ಯಾರು ಲಲಿತಾ ಅನ್ನೋರನ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ, ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ, ಮಕ್ಳಿಗೆಲ್ಲ ದುಷ್ಪರಿಣಾಮ ಬೀಳುತ್ತೆ ಮಕ್ಳ ಮೇಲೆ. ಹಲೋ ಹಲೋ, ಎಲ್ಲಿದ್ದೀಣ? ನಾನೀಗ ಆಲ್ರೆಡಿ ಇದು ಮೈಂಡ್ ಮಾಡ್ದಾರ ನೋಕಣ ಬಾತ್ರೂಮ್ ಅಲ್ಲಿ ಇದ್ದೀನಿ. ಒಂದ್ ಸ್ವಲ್ಪ ಯಾಕೋ ರಾತ್ರಿ ಕೋಳಿ. ಅಯ್ಯ, ನೀನ್ ಏನನ್ನ ತಿಂದು ಇಲ್ಲಿ ಪ್ರಾಣ ಹೋಗ್ತಾ ಐತೆ. ಏನ್ ಕೋಳಿ ಇದಾಯ್ತು. ಯೋ, ಒಂದ್ ನಿಮಿಷ ಬಾಯಿ ಮುಚ್ಚೆ. ಬರೀ ಇದೇ ಆಯ್ತಲ್ಲ, ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯಿ ಮುಚ್ಚು ಒಂದ್ ಸ್ವಲ್ಪ, ನಾನು ಹೇಳೋವರೆಗೂ. ಹೇಳಿ. ಇಲ್ಲಿ ಅರ್ಜೆಂಟ್ ಆಗಿ ನೋಡು, ತೋಟ ಐತೆ. ಏನ್ ತೋಟ?
5 ಎಕರೆಗೆ ಪರಂಗಿಣನು ನುಗ್ಗೆಕಾಯಿ ಮರ ಹಾಕಿದೀನಿ. ಪರಂಗಿ ಗಿಡ ನುಗ್ಗೆಕಾಯಿ. ಹ್ಮ್. ಅವ್ರ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದ್ ಕೇಳ್ಕೊಂಡು ಹೋದ್ರು. ರೇಟ್ ಅರಿಲಿಲ್ಲ ನಮಗೂ ಅವ್ರಿಗೂ. ನೋಡಿ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್ ಏನೈತ್ ಕಮಿಷನ್ ನಾನು ಕೊಡ್ತೀನಿ. ಇದು ಒಂದು 2.25 ಎಕರೆಗೆ ಒಂದು 1/4 ಗಂಟೆ ಬಿಟ್ಟು ಮಾಡಿ ತಾನೆ, ಇವಾಗ ಫೋನ್ ಮಾಡಿ ವಿಚಾರಿಸ್ತೀನಿ. ಎಲ್ಲ ಫಸ್ಟ್ ಕೇಳ್ಕೊ ಏನೇನೈತೆ ಅಂತ. 2.25 ಎಕರೆಗೆ ಪರಂಗಿಣ ಗಿಡ, ಇನ್ನೊಂದ್ 2.5 ಎಕರೆಗೆ ನುಗ್ಗೆಕಾಯಿ ಮರ ಐತೆ. ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಅದೇ ಪರಂಗಿಣ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಎಲ್ಲ ಅದು ಅವ್ರಿಗೆ ಗೊತ್ತೈತೆ, ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡಿ, ಒಳ್ಳೆ ದುಡ್ಡು ಹೋಗುತ್ತೆ. ಏನ ಎಲ್ಲ ಕೇಳಿದ್ವಲ್ಲ, ಅವ್ರು ಮರ ತಗೊಂಡವರು ಒಳ್ಳೆ ರೇಟ್ ಕೊಡ್ತದ ಅಂತಾರೆ. ಎಲ್ಲ ನೀವೇ ಹೇಳಿದ್ರೆ ಅವ್ರು ಕೊಂಡ್ಕೊಳ್ಳೋ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡ್ರಿ, ಅವ್ರು ವ್ಯಾಪಾರ ಆಗುತ್ತ. ಅಲ್ಲಣ್ಣ ಹಂಗ ಅದೇನ ಕರೆಕ್ಟ್. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇದೀನಿ. ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿನ ಗಿಡದಲ್ಲೂ ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು, ವಾಸ್ಕಲ್ಲು. ಪರಂಗಿ ಗಿಡ ನುಗ್ಗೆ ಗಿಡ ಪರಂಗಿ ಗಿಡ ನುಗ್ಗೆ ಗಿಡದಕ್ಕೆ ಬಾಗಲ್ನಲ್ಲೂ ವಾಸಲ್ ಮಾಡ್ತಾರ. ಹ್ಞೂ ಅಣ್ಣ ಹೊಸ್ದಾಗಿ ಮಾಡ್ತಾರೆ. ಮೊನ್ನೆ ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಲ್ಲ, ಅವ್ರು ಯಾರೋ ಗುಬ್ಬಿಗೇಟ್ನವ್ರು. ನಿಮ್ಮ ಹೆಸರು ಹೇಳಿ. ಅನ್ನೋರಣ್ಣ, ನಾನ್ ಮಾವಿನಕಾಯಿ ತೋಟ. ಈ ಮಧ್ಯೆ ಎಲ್ಲ ಏಟ್ ಗಿಟ ಆಯ್ತು ನಿಮ್ಗೆ? ನನ್ನ ತಂಗಿ ಮದ್ವೆಗೆ ಬಂದಿರ್ಲಿಲ್ವ ನೀನು ಭೀಮಸಂದ್ರಕ್ಕೆ? ಅದೇ ಈ ಮಧ್ಯೆ ಏನು ಏಟ್ ಗಿಟ ಆಯ್ತು? ಯಾಕೆ ಇದು ಯಾವ್ದೋ ಅಲ್ಲ, ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಬಾಗಿಲು ನಿಲುವು ಹಾಸ್ಟೆಲ್ ಅಂತ ಅಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಳ್ಳಿಗೆ ಅಥವಾ ನಿಮ್ ಮಾನಸಿಕವಾಗಿ ಅಸ್ವಸ್ಥ ಆಯ್ತದ ಅಂತ ಕೇಳ್ತಾ ಇದ್ವಿ. ಹಲೋ ಅಣ್ಣ, ನುಗ್ಗೆಕಾಯಿ ಗಿಡ ಚಿಕ್ಕಲಿರೋಗಿದೆ ನಿಮ್ಗೇನ ಬುದ್ಧಿ ಭ್ರಮಣೆ ಆಯ್ತು ಸಾಹೇಬ್ರೆ ಅಂತ ನಾನು ಕೇಳ್ತಾ ಇರೋದು. ಅಣ್ಣ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ ಇಲ್ಲಿ. ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳ್ಸಿದೀನಿ 5 ಎಕರೆ 2.5 ಎಕರೆಗೆ. ಓ, ಎಷ್ಟು ಎಕರೆಗನ ಹೊರಡಿದೆ ನೀವು ಬೆಳೆದಿ. ನುಗ್ಗೆ ಗಿಡದಾಗ ವಾಸಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡಿಸ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ ಅಣ್ಣ? ಅವರು ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ್ತಾರೆ? ನಿಮ್ಮ ದೇವ್ರಣ್ಣ, ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಕ್ಕೆ ಕೇಳ್ತೀರಾ? ಇದ್ರಾಗ ಎಂತ ಪರಂಗಿ ಗಿಡದಾಗ ವಾಸಲ್ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲ ನನ್ ತಲೆ ಬಿಸಿ ಆಗ್ತಾ ಇದ್ರಿ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ. ಅಯ್ಯೋ, ಡಿಸೈನ್ ಮಾಡಾಟ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗು ಎಲ್ಲವ್ರ. ಅಣ್ಣ ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿದೆ ಅದ್ರಾಗೆ? ಅಣ್ಣ ಖಂಡಿತ ಬರುತ್ತೆ ಅಣ್ಣ. ನೀನ್ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ, ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡುತ್ತೀರಾ? ಅಲ್ಲ ನಾವು ನಮ್ ತಾಯಿನಿಗೂ ಇಲ್ಲಿ ಕೇಳಿ, ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ, ಯಾಕೆ ತಾಯಿ ಮೇಲೆ ಹಣೆ ಇರ್ತೀರಾ? ಅಲ್ಲಣ್ಣ, ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಸ್ವಾಮಿ. ನುಗ್ಗೆ ಗಿಡದಾಗೂ ಪರಂಗಿ ಗಿಡದಾಗೂ ವಾಸಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗ ಎಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂದ್ರೆ ಪರಂಗಿ ಗಿಡನು ವಾಸಲ್ ಬಿಡಲ್ಲ, ನುಗ್ಗೆ ಗಿಡ ವಾಸಲ್ ಎಲ್ಲ ತಾಂಬಂದು ಚೀಲು ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ, ಕರ್ಕೊಂಡೋಗಿ ಬೆಂಕಿ ಕೊಡ್ತಾರೆ ಶಾಮಿಲ್ಗೇನು. ಈ ಹಣ್ಣಂಗೆ ಹೇಳೋದು ಅರ್ಥ ಅಣ್ಣ. ನರಸಿಂಹಣ್ಣ ಹಂಸ್ಗಳು ಇದಾವಲ್ಲಣ್ಣ, ಹಂಸ್ಗಳು ಏನು ಹಂಸ್ಗಳು ಇದಾವಲ್ಲ, ಹಂಸಿಂತ ನೆಗರಿಸ್ತಾ ಅಂದ್ರೆ ನೆಗೆದಾಡ್ದನು ಫಿನಿಶಿಂಗ್ ಬಾಕ್ಲು ಏನು ಇರಲ್ಲ, ಫಿನಿಶಿಂಗ್ ಕಿಟಕಿ ಬಾಕ್ಲು ಇರಲ್ಲ, ಫಿನಿಶಿಂಗ್ ಫರ್ನಿಚರ್ ಇರಲ್ಲ, ಫಿನಿಶಿಂಗ್ ದಿವಾನ್ ಕಾಟು ಇರಲ್ಲ, ಎಲ್ಲ ಪುಡಿ ಪುಡಿಯಾಗಿ ಹೋಗ್ತದೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಸಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ. ಸ್ವಾಮಿ ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಕೊಂಡ್ಬಿಟ್ಟು ಆಫ್ ಮಾಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಆ ಕುಣಗೂಲ್ ಹತ್ರ ಮದ್ದೂರ್ಗ್ ಹೋಗಲ್ಲ ರೋಡು. ಅಲೋ ಅಣ್ಣ, ಒಂದ್ ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ವ ರೋಡು? ಎಲ್ಲ ನೋಡಿದೀನಿ ಕುಣಗೂಲಿಂದ ಮದ್ದೂರು. ಒಂದ್ ನಿಮಿಷ ಹೇಳದ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ಗ್ ಹೋಗಲ್ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ.
ಬಂದು ತಗೊಂಡೋಗಿರೋದು ನನ್ಗೆ ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ. ಸಾರು ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಹಾ ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ ಹಾ ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಹಾ ಪರಂಗಿ ಗಿಡ ಬರ್ದು ಹೋಗ್ತೈತೆ. ಹಾ ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಲ್ಲಾಡ್ಕೊಂಡು ನುಗ್ಗೆ ಮರನೇ ಮುರಿದು ಹೋಗಿದ್ದು ಅಂತದ್ರಾಗ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ನೀವ್ ಯಾವ್ದು ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಅಷ್ಟು ಸಣ್ಣದ್ರಾಗೆ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ಅನುಭವ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ, ನೀನು ಸುಮ್ಮನೆ ಮಾತಾಡಿದ್ದೆ. ನಮ್ಗೆ ತಿಕ್ ಹಿಡಿದೈತೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಒಂದಿಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು, ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿಹಣ್ಣು ನುಗ್ಗೆಕಾಯ್ದು, ನಾವೇ ಬಂದು ತಗೊಂಡೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ, ಗೊತ್ತಾಯ್ತಾ? ಅಲ್ಲಿದ್ದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದ್ ತಗೊಂಡೋದ್ರು ಅವ್ರು ಯಾರೋ, ಗೊತ್ತಾಯ್ತಾ? ಬೆಂಗಳೂರಿನವ್ರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನನಗೆ ಗೊತ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ, ಇದು ನುಗ್ಗೆ ಗಿಡ ಒಂದ್ ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, 2.5 ಎಕರೆಗೆ ಐತೆ. ಪರಂಗಿ ಗಿಡ ಎಷ್ಟು ಎಕರೆಗೆ? 2.25 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬರ್ತಿದಾವ ಅಣ್ಣ? ಆಲೆ ಕಾಯಿ ಬಂದವಣ, ಆಲೆ ಕಾಯಿ ಕಿತ್ ಮಾರಿತಾ ಇದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಲಿಗೆ, ನುಗ್ಗೆ ಗಿಡ ಕಿಟಕೆ ಬಾಗಿಲಿಗೆ ಬರ್ತದಂತೆ ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆಗೆ. ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ, ಆಗ ಬಾಡಿ ಕಟ್ಟಕ್ಕೆಲ್ಲ ಆಗ ಅದು ಬರುತ್ತಣ್ಣ. ಹೋಗಿ ಬರ್ರಿ ನೋಡ್ಕೊಂಬರೋಣ ಅಂತ ಕರಿತೀನಿ. ಅವರೇ ಅಲ್ಲಿ ನನಗೆ 2 ಬಿಟ್ರ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೋ ಅಥವಾ ಎಲ್ಲ ಏನೋ ಯೂನಿಕ್ ಮಾಡ್ಕೊಂಬಂದ್ ಏನೋ ಏನೋ ಮಾಡಕ್ ಮಾಡ್ಯಾವ ಅಂತಾನ ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತವೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋಗಿ ಫ್ಯಾಮಿಲಿಯಾಗ ಓನರ್ ಕೇಳಕ್ ಹೋದ್ರಿ. ಆಯ್ತು, ಖಂಡಿತ ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ, ನೀನು ಹೋಗು ಅಣ್ಣ. ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತಾನು. ತಿರ್ಗಾ ನಡಿ ನರಸಿಂಹಣ್ಣ ಎಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು. ಆಮೇಲೆ ನಮ್ಮ ಪಕ್ಕದವನು ಯಾರೋ ಅಣ್ಣನ ಸೇನ್ ಕೋನ್ ಉಸ್ಕ ನಾಮ್ ಕ್ಯಾ ಬೋಲ ಇದೇ ಹಲೋ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗಿ ಬೆಳ್ದೈತೆ. ಅದು ಮೂಗ್ಬಟ್ಕೆನ ಹೋಗುತ್ತೆ, ಮೂಗ್ಬಟ್ಕೆ ಹೋಗುತ್ತಲ್ಲ. ಯಾರು ಮೂಗ್ಬಟ್ಟಿಗೆ ಹೋಗುತ್ತೆ ಅಂತ? ಕಾಂಗ್ರೆಸ್ ಗಿಡ ಮುಟ್ಟಿರಲ್ಲ, ಮೈಯೆಲ್ಲ ಗಚ್ಚೆತ್ತಿ ನೀವು ಸಾಬ್ರ ಕೂರ್ತಿಡಿ ಎಲ್ಲ ಒಂದು ಕಾಂಗ್ರೆಸ್ ಗಿಡ ಕಿತ್ ನೋಡಿ. ಅಣ್ಣ, ಕಾಂಗ್ರೆಸ್ ಗಿಡ ಎಷ್ಟು ಎತ್ತರಕ್ಕೆ ಬೆಳ್ದೈತೆ ಅಂತ ನೋಡಿದೆ ನೀನು? ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ತಪ್ಪಿಸ್ಕೊಂಬಂದಂಗ್ ಕಾಣ್ತೀರಾ ಇವ್ರೆ, ನಮ್ಮನ್ನ ತಲೆ ಕೆಡಿಸ್ತೀರಾ? ಅಣ್ಣ ಖಂಡಿತ ಇಲ್ಲ, ಕಾಂಗ್ರೆಸ್ ಗಿಡ ಮೂಗ್ ಬಿಟ್ಕೊಂಡು ಮೂಗಕ್ಕೆ ಹೊರಟೋಗ್ತೈತೆ, ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸವನೆ, ಸಖತ್ ಐತಿ, 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ಬಟ್ ಹೋಗ್ತಾವಂತಲ್ಲ ಅವು. ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ ಊರು ನಿಮ್ದು? ತಗೊಳಪ್ಪ, ಈಗ ಒಳ್ಳೆ ಚೆನ್ನಾಗೈತೆ ಅಣ್ಣ. ಮತ್ತೇನ್ರಿ ಚಿಕ್ಕಿಡಿಯ ಮಾತಾಡ್ತೀರ? ಕಾಂಗ್ರೆಸ್ ಗಿಡ ಮೂಗ್ ನಚ್ಬೋದು, ಯಾರು ನಮ್ಮ ಮಿಟ್ಟಂಗಲ್ವ ಮೂಗ್ ನಚ್ ಮಾಡ್ತಾರೆ ಅಂತಂದ್ರೆ. ಅಣ್ಣ ಈಗ ಅದು ಕಾಲ ಹಳೇದು ಹೋಯ್ತು, ನಿಮ್ ಕಾಲ. ಅದು 1.5 ತಿಂಗಳು ಬೆಳೆ. ಗೊಬ್ಬರ ಅಲ್ಲ, ಇದೇನ್ ಅಲ್ಲಲ್ಲ, ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ, ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವಾರು. ಖಂಡಿತ ಇವ್ರು ನಿಮ್ಮ ಇದು ಮೈಲಿದ್ದೀರಾ, ಎಲ್ಲಿದ್ದೀರಾ?
ಮಂತಾವೆಲ್ಲ ತೋಡ್ತಾವ್ ಇದ್ದೀನಣ್ಣ, ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಹೊರಂಗಿ ಗಿಡ ನುಗ್ಗೆಕಾಯಿ ಗಿಡ ಈಗ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ, ಅದು ಮೂಗ್ಬತ್ತಿಗೆ ಹೋಗುತ್ತಂತೆ ಅದು. ನಮ್ಮ ಪಿಕ್ಚರ್ ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರ ಇದ್ರು ಕೊಡಿ ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರೆ ಅವನಲ್ಲಿ ನೀರ್ ಹಾಯಿಸ್ತಾವನಲ್ಲ ತೋಟದ ಹತ್ರ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತಾವ ಬೋರೆಗೋಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಎಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ. ಕರೆಂಟ್ ಇದ್ದಾಗ ಅವಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ. ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರ್ಸಾ ರಾಗಿಗೆ? ನಾನ್ ಯಾಕೆ ಆಸ್ಪತ್ರೆಗೆ ತೋರ್ಸ್ಲಿ ಬಾರಯ್ಯ. ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ, 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವು ಬೇರೆ ತುಮಕೂರಿನಾಗೆ ಯಾರ ತಗೊಂಡಿದ್ರೆ ಇದ್ ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ಮ ಮುಂದಿನ ವಾರ ಬಂದು ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1 ಎಕರೆ. ಅದು ಮೂಗ್ ಬಟ್ ಹೋಗುದಂತಲ್ಲಣ್ಣ ಈಗ ಫಾರಿನ್ಗೆ. ಇದು ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡೋದು ಎಲ್ಲ ಎಲ್ಲ ಇವರು ಈಗೆಂತದ್ದು ಈ ಸತ್ನಾಯಿ ಒಟ್ಟುಲ್ಲ ಹಂಗ್ ಮೈ ಕೈ ಮುಟ್ಟಿ ಅಂತಂದ್ರೆ ಮೂಗ್ ಕೊಟ್ಟು ಹೋಗಿದ್ರೆ ನಮ್ಗೆ ಯಾರು ಮೆಟ್ನಾಗ ಅಲ್ವಾ? ಹೋಗ್ಲಿ ಬಿಡಪ್ಪ, ಈ ಪರಂಗಿಣ್ಣು ಇದು ನಮ್ಮನ್ನ ಕಂಡಿದ ನಮ್ಮನ್ನ ಸಾಹೇಬ್ರ ಕೈಲಿ ಹಾಗೆ ಯಾವ್ದಾರ ಕೈಲಿ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ದು ಒಂದ್ಸಲ ಮಾಡ್ತೀರಿ ಅಣ್ಣ. ನಾನು ನಿಮ್ ತಾಯಿಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನ ಅಣ್ಣ ಕಣ್ಣ ಸತ್ಯ ಹೇಳ್ತಿರೋದು. ನಿಮ್ ಸತ್ವಾಗ್ಲು ಅಣ್ಣ. ಇಂಥ ನನ್ನ ಮಕ್ಳು ಸಿಗೋದು ನಮ್ಗೆ. ನಮ್ಗೆ ಕೋರ್ಟು ಮರ್ತೇ ಹೋದು ಟೈಮ್ ಆಗೋದು ಕೋರ್ಟು ಅಣ್ಣ. ಮರ್ತೇ ಬಿಟ್ಟಿದ್ದೀನಿ ನಮ್ಗೆ. ಅಣ್ಣ 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 ಎಲ್ಲಿದ್ದೀಣ? ನಾನೀಗ ಮುದ್ದೇರಿಗೆ ಬಂದೆ. ಇದು ಪಟ ಎಷ್ಟು ಗಂಟೆಗೆ? ಇದು ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದಿದೆ? ಪಟ ಕೇಳಕ್ ಬರ್ಬೇಕಣ್ಣ. ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಇಲ್ವೋ ಅಂತ ಕೇಳಕ್ ಬರ್ಬೇಕಾಯ್ತು. ಅದಕ್ಕೆ ದೇವ್ರು ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಅದಕ್ಕೆ ಪಟ ಕೇಳ್ಕೊಳಕ್ ನಮ್ಮ ಅಪ್ಪ ಫೋನ್ ಮಾಡು ಅಂತು. ಅದಕ್ಕೆ ಕೇಳ್ಬಿಟ್ಟು ಬರಕ್ಕೆ ಮಂತಕ್ಕೆ ಎಷ್ಟು ಗಂಟೆಗೆ ಬರ್ಬೇಕಣ್ಣ? ದೇವ್ರು ಎಷ್ಟು ಗಂಟೆಗೆ ಬಂದಿದೆ ಮಂತಕ್ಕೆ? ಯಾರ ಮಂತಕ್ಕೆ? ನಿನ್ ಮೇಲೆ ದೇವ್ರು ಬರುತ್ತಲ್ಲಣ್ಣ. ನಿನ್ ಮೇಲೆ ದೇವ್ರು ಬರುತ್ತಲ್ಲ, ಪಟ ಕೇಳಕ್ ಬೇಕಾಯ್ತು. ಅದಕ್ಕೆ ಎಷ್ಟು ಗಂಟೆಗೆ ಬರೋಣ ಅಂತ, ರಾತ್ರಿನೇ ಬರೋಣ ಅಂತ ಇದ್ದು. ರಾತ್ರಿ 12:30 ಹೊರಟಿದ್ದು. ಬಿಸಿಲು ಬಂದ್ಬಿಡ್ತು. ರಾತ್ರಿ 12:30 ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತು. ನಮ್ಮ ಅಪ್ಪಾಜಿ ಬರ್ಲಿಲ್ಲ. 12 ಗಂಟೆಗೆ ಬಿಸಿಲು ಬಂದಿತ್ತು. ರಾತ್ರಿ 12:30 ಅದೇ 12:30 ಮುಕ್ಕಲ್ಲ ಅಲ್ವಾ ಅನಕ? 12:30 ಬಿಸಿಲು ಬಂತು. ಆ ಬಿಸಿಲು ಕಾಯ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಮ್ಮ ಅಪ್ಪ. ಈಗ ಬೆಳಗ್ಗೆ ಇದ್ರೆ ಅಲ್ಲೇ ಚಳಿ ಸಖತ್ತು. ಅದಕ್ಕೆ ನಮ್ಮ ಅಪ್ಪ ಈಗ ಹೋಗ್ ಕೇಳ್ಕೊಂಬ, ಹೋಗ್ ಬರೋಣ. ಪಟ್ಟ ದೇವ್ರ ನಿನ್ ಮೇಲೆ ಎಷ್ಟು ಗಂಟೆಗೆ ಬಂದೈತೆ ಹೇಳು? ನನಗೆ 12:30 ಬಿಸಿಲು ಬಂದಿತ್ತ ರಾತ್ರಿ ಕೇಳೋಣ, ಈಗಲ್ಲ. ಅಡಿಸ್ಕಣ ಅಷ್ಟು ಎಲ್ಲಿ ಏನೇನೈತೆ ಅನ್ನೋದೇ ಸಿಗದಂಗೆ ಚೊಳ್ಳಿ ಹೊಡಿತಾ ಆಯ್ತು. ರಾತ್ರಿ ಬಿಸಿಲು ಹತ್ತಿತ್ತು. ರಾತ್ರಿ 12:30 ಬರೋಣ. ಅದೇ ಪಟ್ಟ ಕೇಳಕ್ ನೀನ್ ಅದೇ ದೇವ್ರು ಬರುತ್ತಲ್ಲ ನಿನ್ ಮೇಲೆ. ದೇವ್ರು ಬಂದಿತ್ತ? ಪಟ್ಟ ಕೇಳಕ್ಕೆ ಗ್ರಾಮ ಪಂಚಾಯತಿಲಿ ಗೆಲ್ತೀವೋ ಒಂದು ಬರೋಣ ಅಂತ. ಬಿಸಿಲು ಬಂತಲ್ಲ ಅಷ್ಟೊಂದು ಸುಮ್ಮನಾದ ಇಲ್ಲ. ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡು. ಮೊದ್ಲು ನೀನ್ ಯಾರು ಹೇಳು? ನಿನ್ಗೆ ಯಾರು ಅಡ್ರೆಸ್ ಹೇಳ್ದಾರ ಹಿಂಗ್ ನನಗೆ ಪಟ ಬರ್ತೈತೆ ಅಂತ? ನಿನ್ಗೆ ಅಡ್ರೆಸ್ ಕೊಟ್ಟಾರ ಯಾರು? ನನಗ್ ಫೋನ್ ಮಾಡಕ್ಕೆ ನಿನ್ಗೆ ಯಾರು ಹೇಳಿದ್ರು? ಅವ್ನ್ ಕೇಶವ.